ಹಲೋ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್ ವಿದ್ಯಾಧರಿ ವ್ಲಾಗ್ಸ್. ನಾನು ನಿಮ್ಮ ವಿದ್ಯಾ. ಸೊ ಫ್ರೆಂಡ್ಸ್, ಎಲ್ಲ ಹೇಗಿದ್ದೀರಾ? ಎಲ್ಲ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ. ನಾನು ಅಷ್ಟೇ ತುಂಬಾ ಚೆನ್ನಾಗಿದ್ದೀನಿ. ಇವತ್ತು ಶುಕ್ರವಾರ, ಅದಕ್ಕೆ ಬೆಳಗ್ಗೆನೇ ನಮ್ಮ ಮನೇಲಿ ಪೂಜೆ ಎಲ್ಲನೂ ಮುಗಿದೋಗಿದೆ. ಇವತ್ತು ನಮ್ಮ ಯಜಮಾನ್ರಿಗೆ ರಜೆ ಇದ್ದಿದ್ದ ಕಾರಣ ಬೆಳಗ್ಗೆನೇ ಅತ್ತೆನ ಕರ್ಕೊಂಡು ಅವ್ರು ಹೋಗಿದ್ದಾರೆ ಶಾಪ್ಗೆ. ನಾನು ಅಡುಗೆ ಅದು ಎಲ್ಲ ಮುಗಿಸ್ಕೊಂಡು ಆಮೇಲೆ ನೋಡಬೇಕು. ಇನ್ನು ಚಿನ್ನು ಅಂತೂ ಸ್ವಲ್ಪ ಹೋಮ್ವರ್ಕ್ ಇತ್ತು, ಬರ್ಕೋತಾ ಇದ್ದ. ಇನ್ನು ಸನಿ ನೋಡಿ ಅದು ಇದು ಕೀಳ್ಕೊಂಡು ಆಟಾಡ್ತಾ ಇದ್ದಾನೆ. ಇನ್ನು ಇದು ನಾವು ಲಾಸ್ಟ್ ಟೈಮು ತಿರುಪತಿಗೆ ಹೋದಾಗ ತಗೊಂಡಿದ್ದು, ಚಳಿಗಾಲ ಇದ್ದಾಗ. ಅದಕ್ಕೆ ಮಕ್ಳಿಗೆ ಬೆಚ್ಚಗಿರುತ್ತೆ ಕಿವಿಗೆ ಅಂತ ತಗೊಂಬಂದಿದ್ವಿ. ಅವಾಗ ಆಡ್ಕೊಂಡಿಲ್ಲ, ಈಗ ಯಾವುದೋ ಮೂಲೆಯಲ್ಲಿತ್ತು ಅದನ್ನ ಎತ್ಕೊಂಡು ಇವಾಗ ಆಡ್ತಾ ಇದ್ದಾನೆ. ಅದು ಸೌಂಡ್ ಬರೋದು ಚೆನ್ನಾಗಿರುತ್ತೆ ಅಂದ್ಬಿಟ್ಟು. ಆಗೆಲ್ಲ ಟ್ರೆಂಡಿಂಗಲ್ಲಿತ್ತಲ್ವ, ಅದು ರೀಲ್ಸ್ ಎಲ್ಲನೂ ಬಂದಿದೆ ಅದ್ರ ಮೇಲೆ. ಇನ್ನು ಇಲ್ಲಿ ಇವತ್ತು ಸ್ವಲ್ಪ ಟೈಮ್ ಇದ್ದಿದ್ದ ಕಾರಣ ಚಿನ್ನೋದು LKG ನಲ್ಲಿ ತಗೊಂಡಿದ್ದಿದ್ದು ಯೂನಿಫಾರ್ಮ್ ಇದ್ದು, ನಿಕ್ಕರು ಟೀ ಶರ್ಟು ಎಲ್ಲ ಕೂಡ. ಆ ಶೂಸೂ ಅಷ್ಟೇ ಅವಾಗ ತೊಗೊಂಡಿದ್ದ ಅವನಿಗೆ. ಇನ್ನು ಇವತ್ತು ಚಿನ್ನುಗೆ ಸನ್ನಿಗೆ ಹಾಕ್ಬಿಟ್ಟು ರೆಡಿ ಮಾಡಿದ್ದೀವಿ. ಯಾಕಪ್ಪ ಅಂತಂದರೆ, ನನಗೆ ಅವನು ತುಂಬ ದಿನದಿಂದನೂ ಕೇಳ್ತಾ ಇದ್ದ, ನಾನು ಸ್ಕೂಲ್ಗೆ ಹೋಗ್ತೀನಿ ಅನ್ನ ಹೋಗಿರೋ ಥರ ಅಂದ್ಬಿಟ್ಟು. ದೊಡ್ಡವನು ಸ್ಕೂಲ್ಗೆ ಹೋಗ್ತಿರ್ಬೇಕಾದ್ರೆ ಇವನು ಹಠ ಮಾಡೋನು. ಸರಿ ಒಂದಿನ ರೆಡಿ ಮಾಡೋಣ ಅಂತ ಪ್ಲ್ಯಾನ್ ಇತ್ತು, ಅದನ್ನು ಇವತ್ತು ಆ ಥರ ರೆಡಿ ಮಾಡಿದೆ. ಇದು ಬ್ಯಾಗ್ ಬಂದು ಅವನು ಯಾವಾಗೂ ಬ್ಯಾಗ್ ಕೇಳ್ತಿದ್ದ ಚಿಕ್ಕೋನು ಅಂದ್ಬಿಟ್ಟು ನಾವು ಆನ್ಲೈನಲ್ಲಿ ತರಿಸಿದ್ವಿ. ಇದರಲ್ಲಿ ಒಂದು ಚಿಕ್ಕ ಜಿಪ್ ಒಂದು, ಆಮೇಲೆ ದೊಡ್ಡದೊಂದು ಬರುತ್ತೆ. ಗರ್ಲ್ಸ್ಗಂದರೆ ಎಲ್ಲ ಚೆನ್ನಾಗಿರುತ್ತಲ್ವ, ಅಂದರೆ ಅವ್ರಿಗೊಂಥರ ಡಿಫ್ರೆಂಟ್ ಡಿಸೈನ್ಸ್ ಬರುತ್ತೆ, ಬಾಯ್ಸ್ಗೊಂಥರ ಡಿಸೈನ್ ಬರುತ್ತೆ ಬ್ಯಾಗ್ಸ್. ಸೊ ನಾನು ಇವನಿಗೆ ಸದ್ಯಕ್ಕೆ ಆಟಾಡೋಕ್ಕೆ ತಾನೇ ಅಂದ್ಬಿಟ್ಟು ಈ ಥರ ಒಂದು ಸೆಲೆಕ್ಟ್ ಮಾಡ್ಕೊಂಡಿದ್ವಿ ಬ್ಯಾಗ್ನ. ಅದರಲ್ಲಿ ಬುಕ್ಸು ಇನ್ನು ಇಡಲೇಬೇಕು ಅಂತ ಕೇಳ್ತಾರಲ್ಲ, ಅದಕ್ಕೋಸ್ಕರ ಅವ್ರದ್ದೇ ಒಂದೆರಡು ಡ್ರಾಯಿಂಗ್ ಬುಕ್ಸು, ಒಂದು ನೋಟ್ಬುಕ್ಕು. ಇಲ್ಲಿ ನೋಡಿ ನಾನು ಏನು ವಿಡಿಯೋ ಮಾಡ್ತಿದ್ದೀನಿ, ಹೇಗೆ ಕಾಣಿಸ್ತಿದ್ದೀನಿ ಅಂತೆಲ್ಲ ಹೇಗೆ ನೋಡ್ತಿದ್ದಾನೆ ಈ ಸೈಡಲ್ಲಿ. ಯಾವಾಗೂ ಇದೇ ಥರನೇ. ಆ್ಯಂಡ್ ಮುಂದೆಗಡೆ ಜಿಪ್ಪಲ್ಲಿ ಬಂದುಬಿಟ್ಟು ಒಂದು ಪೆನ್ಸಿಲು, ಅವ್ರ ಅನ್ನ ಏನೇನು ಇಟ್ಕೋತಾನೆ ಎಲ್ಲ, ಎರೇಸರ್ ಅಂತೆ, ಆಮೇಲೆ ಸ್ವಲ್ಪ ಕ್ರಯಾನ್ಸು, ಪೆನ್ನು, ಈ ಥರ ಎಲ್ಲನೂ ಒಂದು ಸ್ವಲ್ಪ ಇಟ್ಬಿಟ್ಟು ಅವನಿಗೆ ಕೊಡಬೇಕು ಅಂತ. ಅಂದರೆ ಅವ್ನು ಒಂಥರ ಆಸೆ, ಏನಪ್ಪ ಇದೆಲ್ಲ ಇಟ್ಕೊಂಡು ಚಿನ್ನು ಥರ ಅವನು ಕೂಡ ಬ್ಯಾಗ್ ತಗ್ಲಾಕ್ಕೊಂಡು ರೆಡಿ ಆಗಬೇಕು ಅಂತ. ಅದನ್ನು ಇವತ್ತು ಕ್ಯೂಟಾಗಿ ಕಾಣಿಸ್ತಾರಲ್ವ ಮಕ್ಕಳು ಇಂದ ಸ್ಕೂಲ್ಗೆ ಹೋಗೋವಾಗ ಒಂಥರ, ಅಂದರೆ ಹೋಗೋಕ್ಕೆ ಮುಂಚೆ ರೆಡಿ ಮಾಡಿದ್ರೆ ಅದೊಂಥರ ಖುಷಿ. ಅದಕ್ಕೋಸ್ಕರ ಈ ಥರ ರೆಡಿ ಅಂತೂ ಮಾಡಿದೆ ಇವತ್ತು. ಇನ್ನು ಅವ್ನ ಖುಷಿನೇ ಖುಷಿ, ಆ ಕಡೆ ಈ ಕಡೆ ಓಡಾಡೋದು ಮಾಡೋದು ಎಲ್ಲನೂ. ಒಂದೆರಡು ಮೂರು ಫೋಟೋಸ್ ಕೂಡ ತಗೋಬೇಕು ಅಂತಂದ. ನನಗಂತೂ ತುಂಬಾ ಕ್ಯೂಟಾಗಿ ಕಾಣಿಸ್ತಾ ಇದ್ದ, ಖುಷಿ ಆಗ್ತಾಯಿತ್ತು. ನೋಡಿ, ಒಳ್ಳೆ ದೊಡ್ಡ ಹುಡುಗನ ಥರ ಕಾಣಿಸ್ತಾನೆ. ಅವ್ರ ಅಣ್ಣನಿಗೆ ರೆಡಿ ಆಗಿಬಿಟ್ಟಿದ್ದೀನಿ ನಾನು, ನೋಡು ಓಕೆ ಡನ್ ಅಂತ. ಆಮೇಲೆ ತಿರುಗಿ ಬ್ಯಾಗ್ ತೋರಿಸೋದು ಎಲ್ಲನೂ ಮಾಡ್ತಾಯಿದ್ದ. ಒಂದೆರಡು ಫೋಟೋಸನ್ನು ತಗೊಂಡಿದ್ದೀವಿ, ಮೆಮೊರಿಗಿರುತ್ತೆ ಅಂತ. ಸೊ ನಿಮ್ಮ ಮಕ್ಕಳಲ್ಲಿ ಎಷ್ಟು ಜನ ಈ ಥರ ರೆಡಿ ಮಾಡಿದ್ರಿ ಅಂತ ನನಗೆ ಕಾಮೆಂಟ್ ಮಾಡಿ ಫ್ರೆಂಡ್ಸ್. ಆ್ಯಂಡ್ ಆಫ್ಟರ್ನೂನ್ ಅಷ್ಟರಲ್ಲೇ ನಾನು ಇನ್ನು ಸಾಂಬಾರು ಮಾಡೋಣ ಅಡುಗೆಗೆ ಅಂತ ಇವತ್ತು ತರಕಾರಿನೆಲ್ಲನೂ ಕಟ್ ಮಾಡ್ಕೊಂಡು ಇಟ್ಕೊಂಡಿದ್ದೀನಿ. ತರಕಾರಿ ಸಾಂಬಾರಿಗೆ ಮೊದಲೇ ಬೇಳೆ ಅಂತಲೂ ಬೇಯಿಸ್ಕೊಂಡು ಇಟ್ಕೊಂಡಿದ್ದೀನಿ. ಅದು ನೀರೆಲ್ಲ ಸ್ವಲ್ಪ ಬಗ್ಗಿಸ್ಬಿಟ್ಟು ಸಪ್ರೇಟ್ ತೆಗೆದಿಟ್ಕೊಂಡು ಆಮೇಲೆ ಮೆತ್ತಗೆ ಮಾಡಬೇಕು. ಇಲ್ಲಿ ನಾನು ಕ್ಯಾರೆಟ್, ಬೀನ್ಸು, ಆಲೂಗಡ್ಡೆನ ಸ್ವಲ್ಪ ಬೇಯಿಸ್ಕೊಂಬಿಟ್ಟು ಈರುಳ್ಳಿ ಒಗ್ಗರಣೆ ಜೊತೆಗೆ, ಆಮೇಲೆ ಖಾರ, ಸಾಂಬಾರು ಪುಡಿ, ಸ್ವಲ್ಪ ಧನಿಯಾ ಪುಡಿ ಎಲ್ಲ ಹಾಕಿಬಿಟ್ಟು ಈಗ ಮೆತ್ತಗೆ ಮಾಡ್ಕೊಂಡಿರೋ ಬೇಳೆ ಇದನ್ನು ಹಾಕಿದ್ದೀನಿ ಮಿಶ್ರಣನ. ಇನ್ನೆಲ್ಲ ಸ್ವಲ್ಪ ನೀರು ಹಾಕಿಬಿಟ್ಟು ಉಪ್ಪು ಹಾಕ್ಬಿಟ್ಟು ಇದರಲ್ಲಿ ಕುಕ್ಕರ್ ಮುಚ್ಚಳ ಇಡಬೇಕು. ಸೊ ಇಲ್ಲಿ ನಾನು ಕಲ್ಲುಪ್ಪನ್ನ ಹಾಕ್ತಾಯಿದ್ದೀನಿ. ಸೊ ಅದು ಬೇಗ ಕರಗೋದಿಲ್ಲ, ಹಾಗಾಗಿ ನಾನು ಉಪ್ಪು ಆಗಿದೆಯೋ ಇಲ್ವೋ ಅಂದ್ಬಿಟ್ಟು ನಾನು ಸಾಂಬಾರೆಲ್ಲ ಆದಮೇಲೆ, ವಿಸಿಲೆಲ್ಲ ಬಂದು ಪ್ರೆಷರ್ ಹೋದ್ಮೇಲೆ ನೋಡ್ತೀನಿ. ಕಮ್ಮಿ ಇದ್ದರೆ ಸಾಲ್ಟ್ ಹಾಕ್ಕೋಬೋದಲ್ವ, ಅದಕ್ಕೋಸ್ಕರ. ಆಮೇಲೆ ನಾನಿಲ್ಲಿ ಒಂದು ಕಡೆ ಅನ್ನಕ್ಕೆ, ಒಂದು ಕಡೆ ಸಾಂಬಾರಿಗೆ, ಆಮೇಲೆ ಮಧ್ಯದಲ್ಲಿ ಬಾಳೆ ಇಕ್ಬಿಟ್ಟು ಎಣ್ಣೆಲೆ ಹಪ್ಳನೂ ಹಾಕ್ತಾಯಿದ್ದೀನಿ ಸೈಡ್ಗೆ. ಸಾಂಬಾರು ಜೊತೆ ಸಾಂಬಾರು ಮಾಡಿದಾಗ ಹಪ್ಳ ಇರಲೇಬೇಕು ಅಂತ, ಚೆನ್ನಾಗಿರುತ್ತಲ್ವ ಟೇಸ್ಟ್ ಸೈಡ್ಗೆ, ಅದಕ್ಕೋಸ್ಕರ ಹಾಕ್ತಾಯಿದ್ದೀನಿ. ಇಲ್ಲಿ ಯಾಕಪ್ಪ ಮೂರ ಮೇಲೇನೂ ಮೂರು ಇಟ್ಬಿಟ್ಟಿದ್ದೀನಿ ಅಂತಂದರೆ, ಶಾಪ್ಗೆ ಹೋಗ್ಬೇಕಾಗಿತ್ತು, ಸ್ವಲ್ಪ ಕೆಲಸ ಇದೆ ಅಂತ ಫೋನ್ ಮಾಡಿದರು. ಅದಕ್ಕೋಸ್ಕರ ನಾನು ಇಲ್ಲಿ ಮಕ್ಕಳಿಗೆ ಬಾಕ್ಸ್ಗೆ ಹಾಕ್ಕೊಂಬಿಡೋಣ ಅಂತ ಎಲ್ಲ ಮಾಡ್ತಾಯಿದ್ದೆ. ಆಲ್ಮೋಸ್ಟ್ ಕೆಲಸ ಎಲ್ಲ ಮುಗೀತು. ಮಕ್ಳಿಗೂ ಬಾಕ್ಸ್ಗಂತೂ ಎತ್ಕೊಂಡಿದ್ದೀನಿ. ಇನ್ನು ಒಂದು ಬುಡ್ಡಿ ಬಾಕ್ಸು, ಒಂದು ಸ್ವಲ್ಪ ಹಪ್ಪಳ ಎಲ್ಲನೂ ಹಾಕ್ಕೊಂಡೆ. ನಮ್ಮ ಅತ್ತೆಗೆ ಇದು ಬೇಸಿಗೆ ಕಾಲ ಆಗಿರೋದ್ರಿಂದ
ಅವ್ರು ನೋಡಿ ನಮ್ಮ ಸನಿ ಅಂತೂ ನಾನು ಏನು ಎತ್ತಿಟ್ರು ಅದೇನು ಇದೇನು ಅಂತ ಕೇಳ್ಕೊಂಡು ಬರ್ತಾ ಇರ್ತಾನೆ. ಇನ್ನು ಅತ್ತೆಗೆ ಸ್ವಲ್ಪ ಮಜ್ಜಿಗೆ ಬೇಕು ಮಾಡ್ಕೊಬಾ ಅಂತ ಹೇಳಿದರು, ಅದಕ್ಕೆ ಇಲ್ಲಿ ಅಂತೂ ನಾನು ರೆಡಿ ಮಾಡ್ತಾಯಿದ್ದೀನಿ. ಸೊ ಬಾಟ್ಲುಗಳು, ಪ್ಲಾಸ್ಟಿಕ್ ಬಾಟ್ಲ್ ಟೈಮ್ಗೆ ಸಿಕ್ಕೋದೇ ಇಲ್ಲ. ಈ ಮಕ್ಕಳು ಆಟ ಆಡೋಕ್ಕಂತ ಎತ್ಕೋತಾರೆ, ಆಮೇಲೆ ಸಿಗೋದೇ ಇಲ್ಲ. ಅದಕ್ಕೆ ಒಂದು ಸ್ವಲ್ಪ ಬೇರೆ ಫ್ಲಾಸ್ಕ್ ಥರ ಇತ್ತು, ಅದನ್ನೇ ತೆಗೆದಿಟ್ಕೊಂಡು ಹಾಕ್ಕೊಂಡು ಹೊರಡ್ತಾ ಇದ್ದೀವಿ. ಇನ್ನೇನು ನಾವು ಯಾವಾಗ ಅಂಗಡಿಗೆ ಹೋಗ್ಬೇಕಂದ್ರೂ ಸ್ಕೂಟಿ ಕೀ ಹಿಡ್ಕೊಂಡು ನೋಡಿ ಏನೇನು ಆಟಗಳಾಡ್ಕೊಂಡು ಹೋಗ್ತಾರೆ ಅಣ್ಣ ತಮ್ಮ ಅಂತ. ಇಲ್ಲಿ ಕೆಳಗಡೆ ಒಂದು ಹುಡುಗ ಇದ್ದಾನೆ, ಚಿಕ್ಕ ಹುಡುಗ, ನಮ್ಮ ಜೆಶಿ ಅಷ್ಟೇ ಏಜ್ ಅವನಿಗೂ. ಸೊ ಅವನ್ನ ಮಾತಾಡ್ಸ್ಕೊಂಡು ಬಾಯಿ ಹೇಳ್ಬಿಟ್ಟೆ ಜೆಶಿ ಬರೋದು. ಇನ್ನು ಅಂಗಡೀಲಿ ಕೆಲಸ ಎಲ್ಲ ಮುಗಿಸ್ಕೊಂಡು ಮನೆಗೆ ಬರೋಷ್ಟರಲ್ಲೇ 5 ಗಂಟೆ ಆಗೋಯ್ತು. ಇನ್ನು ಎಲ್ರಿಗೂ ಟೀ ಕಾಫಿ ಎಲ್ಲ ಕೊಟ್ಬಿಟ್ಟು ನಾನಿಲ್ಲಿ ಕಸನ ಗುಡಿಸ್ತಾಯಿದ್ದೀನಿ. ಯಾಕಂದರೆ ಮತ್ತೆ 6 ಗಂಟೆ ಆದರೆ ಗುಡಿಸ್ಬಾರ್ದಲ್ವ, ಅದಕ್ಕೋಸ್ಕರ ಬೇಗ ಕಸನ ಗುಡಿಸ್ಕೊಂಡು ಆಮೇಲೆ ಮನೇಲಿ ಸ್ವಲ್ಪ ದೀಪ ಹಚ್ಚೋಣ ಅಂತ ಮುಖ ಎಲ್ಲ ತೊಳ್ಕೊಂಡು ಬಂದು ಮೊಟ್ಟಿಟ್ಕೊಂಡು ತಲೆ ಬಾಚ್ಕೊಳ್ಳೋಣ ಅಂದರೆ ಬೆಳಗ್ಗೆಯಿಂದ ಚಿಕ್ಕೇ ಬಿಡಿಸಿರಲಿಲ್ಲ. ಅದಕ್ಕೆ ಎಷ್ಟು ಬೇಗ ಕೂದಲು ಚಿಕ್ಕಟ್ಬಿಡುತ್ತೋ ನಂದಂತೂ. 2 ದಿನಕ್ಕೊಂದು ಸತಿ ಕ್ಲೀನಾಗಿ ಬಾಚ್ಕೊಂಡ್ರೂ ಚಿಕ್ಕಟ್ತಾನೇ ಇರ್ತೈತೆ ಅದು. ನೋಡಿ ಈಗ ಎಲ್ಲ ಚಿಕ್ಕ ಬಿಡಿಸ್ಕೊಂಡಿದ್ದೀನಿ. ಜಡೆ ಹಾಕ್ಕೊಳ್ಳೋ ಅಷ್ಟರಲ್ಲಿ ಮತ್ತೆ ಇನ್ನೊಂದು ಸ್ವಲ್ಪ ಮತ್ತೆ ಚಿಕ್ಕಟ್ಟೋಗುತ್ತೆ. ಅದಕ್ಕೆ ಬೇಗನ ಹಾಕೋತಾ ಇದ್ದೀನಿ. ಇವಾಗ ಜಡೆ ಹಾಕ್ಕೊಂಡು ರೆಡಿ ಆಗಿಬಿಟ್ಟು ಆಮೇಲೆ ಹೋಗಿ ದೇವ್ರ ದೀಪನ ಹಚ್ಚಬೇಕು. ಪೂಜೆ ಅಂತೂ ಎಲ್ಲ ಮುಗಿಸ್ಕೊಂಡು ಬಂದೆ ಫ್ರೆಂಡ್ಸ್. ಇದು ಸಬ್ಬಕ್ಕಿ ನಾನು ಬೆಳಗ್ಗೆನೇ ನೆನೆಸಿಟ್ಟಿದ್ದೆ. ಇದು ಒಂದು 2-3 ಅವರ್ ಮುಂಚೆನೇ ನೆನೆಸಿಡ್ಬೇಕಲ್ವಾ, ಇಲ್ಲ ಅಂದರೆ ನೈಟ್ ನೆನೆಸಿಕ್ಕಿ ಮಾರ್ನಿಂಗ್ ಮಾಡ್ಕೋಬೋದು. ಇದು ತುಂಬ ದಿನ ಆಗಿತ್ತು ಸಬ್ಬಕ್ಕಿ ತೊಗೊಂಬಂದು. ಇನ್ನು ಬೆಲ್ಲ ಹಾಕ್ಬಿಟ್ಟು ಪಾಯಸ ಮಾಡೋಕ್ಕೆ ಹೇಳಿದರು ನಮ್ಮ ಯಜಮಾನ್ರು, ಹಾಗಾಗಿ ನೆನೆಸಿಕ್ಬಿಟ್ಟು ಹೋಗಿದ್ದೆ. ಫಸ್ಟ್ ನಾನು ಆ ನೀರೆಲ್ಲ ಸ್ವಲ್ಪ ಚೆನ್ನಾಗಿ ನೆಂದಿರುತ್ತಲ್ವ, ಸೊ 1ಕ್ಕೆ 2ರಷ್ಟು ನೀರು ಹಾಕಬೇಕು. ನಾನು ಇನ್ನೊಂದು ಅರ್ಧ ಜಾಸ್ತಿನೇ ಹಾಕಿದ್ದೀನಿ. ಆಮೇಲೆ ಇದು ಸಬ್ಬಕ್ಕಿ ಯಾವ ಬಟ್ಲಲ್ಲಿ ತೊಗೊಂಡಿರ್ತೀವೋ ಅದೇ ಸೇಮ್ ಮೆಜರ್ಮೆಂಟ್ಗೆ ನಾನಿಲ್ಲಿ ಬೆಲ್ಲನ ತಗೊಂಡು, ಬೆಲ್ಲದಲ್ಲಿ ಲಾಸ್ಟ್ ಟೈಮ್ ಒಬ್ಬಟ್ಟು ಮಾಡಿದಾಗ ಮಿಕ್ಕಿತ್ತು ಅದು ಬೆಲ್ಲ. ಏನಪ್ಪ ಅಂತಂದರೆ ಬೆಲ್ಲ ಮೊನ್ನೆ ನೋಡಿದಾಗ ಬೆಲ್ಲದನ್ನ ಮಾಡಿದಾಗ ಅದರಲ್ಲಿ ಸ್ವಲ್ಪ ಕಲ್ಲು ಈ ಥರ ಎಲ್ಲ ಸಿಗ್ತಾ ಇತ್ತು. ಅದಕ್ಕೆ ನಾನಿಲ್ಲಿ ಸಪ್ರೇಟ್ ಅದನ್ನು ಫಸ್ಟ್ ಕರಗಿಸ್ಕೊಂಬಿಟ್ಟು ಆಮೇಲೆ ಇಲ್ಲಿ ಸೋದಿಸ್ಕೊಂಡು ಅದನ್ನ ಹಾಕ್ಕೋತಾ ಇದ್ದೀನಿ. ಟೀ ಕಾಫಿ ಸೋದಿಸೋದ್ರಲ್ಲಿ ನೋಡಿ ಎಷ್ಟೊಂದು ಡಸ್ಟ್ ಥರ ಅಂದರೆ ಸಣ್ಣ ಪುಟ್ಟ ಕಲ್ಲು ಆ ಥರ ಎಲ್ಲನೂ ಇತ್ತು. ಬೇಕಾದರೆ ನಾವು ಚೆನ್ನಾಗಿರುತ್ತೆ ಅಂತ ಒಂದು ಇದ್ದಿದ್ರೆ ಹಾಗೆ ಹಾಕ್ಕೋಬೋದು ಬೆಲ್ಲನ ಡೈರೆಕ್ಟಾಗಿ, ಅದರಲ್ಲೇ ಕರಗುತ್ತೆ. ಆದರೆ ನನಗೆ ಈ ಥರ ಮುಂಚೆನೇ ಗೊತ್ತಿತ್ತಲ್ವ, ಹಾಗಾಗಿ ನಾನು ಸಪ್ರೇಟ್ ಇದು ಮಾಡಿಕೊಂಡೆ. ಆಮೇಲೆ 1-2ರಷ್ಟು ಹಾಲನ್ನ ಹಾಕ್ಕೊಂಡೆ, 2 ಕಪ್ಪಷ್ಟು. ಆಮೇಲೆ ಇಲ್ಲಿ ದ್ರಾಕ್ಷಿ, ಗೋಡಂಬಿ, ಬಾದಾಮಿನ ತುಪ್ಪದಲ್ಲಿ ಸ್ವಲ್ಪ ಬೇಯಿಸ್ಕೊಂಡು ಹಾಕ್ಕೋತಾ ಇದ್ದೀನಿ ಟೇಸ್ಟ್ಗೆ. ಸಿಹಿ ಸ್ವಲ್ಪ ಜಾಸ್ತಿ ಬೇಕನ್ನೋರು ಬೆಲ್ಲ ಇನ್ನೊಂಚೂರು ಜಾಸ್ತಿ ಹಾಕ್ಕೋಬೋದು, ಇಲ್ಲಾಂದರೆ ಇಲ್ಲ ಫ್ರೆಂಡ್ಸ್. ನೋಡಿ ಈಗಂತೂ ತಿಕ್ನೆಸ್ ಈ ಥರ ಇದೆ ಸ್ವಲ್ಪ. ಆಮೇಲೆ ಅದು ತಣ್ಣಗಾಗೋ ಅಷ್ಟರಲ್ಲಿ ಇನ್ನೂ ಸ್ವಲ್ಪ ಗಟ್ಟಿ ಆಗಿಬಿಡುತ್ತಲ್ವ, ಅದಕ್ಕೋಸ್ಕರ ಒಂದು ಸ್ವಲ್ಪ ನೀರಂಗೆ ಮಾಡಿಕೊಂಡ್ರೆ ಚೆನ್ನಾಗಿರುತ್ತೆ. ಗಟ್ಟಿ ಆದರೂ ಮತ್ತೆ ಒಂದು ಸ್ವಲ್ಪ ಹಾಲು ಏನಾದರೂ ಕಲಿಸ್ಕೊಬೋದು ನಾವು, ಇಲ್ಲಾಂದರೆ ಇಲ್ಲ. ಈಗ ನೋಡಿ ಈಗಂತೂ ತುಂಬ ಬಿಸಿ ಇದೆ, ತಣ್ಣಗಾಗಲಿ ಮಕ್ಕಳಿಗೆ ಅಂತ ನಾನಿಲ್ಲಿ ತೆಗೆದಿಡ್ತಾ ಇದ್ದೀನಿ. ಸಬ್ಬಕ್ಕಿ ಪಾಯಸ ಅಂತೂ ರೆಡಿ ಆಗಿಬಿಟ್ಟಿದೆ. ಇದು ಒಂದು ರೆಸಿಪಿ ಶೇರ್ ಮಾಡ್ತಾ ಇದ್ದೀನಿ ಅಂತ ಕೂಡ ಅಂದ್ಕೊಂಡಿದ್ದೀನಿ. ಸಿಂಪಲ್ ಮೆಥಡು, ಈ ಬಿಸಿಲು ಕಾಲದಲ್ಲಿ ತುಂಬಾ ಚೆನ್ನಾಗಿರುತ್ತೆ ಮಕ್ಕಳಿಗೆ, ಆಮೇಲೆ ದೊಡ್ಡವರು ಎಲ್ಲನೂ ತಿನ್ನೋದಕ್ಕೆ. ಇನ್ನು ತಣ್ಣಗಂತೂ ಮಾಡಿಬಿಟ್ಟು ಟೇಸ್ಟ್ ಅಂತೂ ತೋರಿಸ್ತಾ ಇದ್ದೀನಿ. ಮಕ್ಕಳಂತೂ ತಿಂದ್ಬಿಟ್ಟು ಚೆನ್ನಾಗಿದೆ ಅಂತ ಹೇಳ್ತಿದ್ರು. ದೊಡ್ಡವನು ಏನು ಹೇಳಿದ್ರೆ ಚಿಕ್ಕವನು ಅದೇ ರೀತಿ ಹೇಳ್ತಾನೆ, ರಿಪೀಟ್ ಮಾಡಿಕೊಂಡು ಹಾಗೆ ಹೇಳ್ತಾ ಇದ್ದ. ಸೊ ಫ್ರೆಂಡ್ಸ್, ನಿಮ್ಮ ಮನೇಲಿ ಸಮ್ಮರ್ ಅಂತೂ ಸ್ಟಾರ್ಟ್ ಆಗೋಗ್ಬಿಟ್ಟಿದೆ. ಈ ಬೇಸಿಗೆ ಕಾಲದಲ್ಲಿ ನಾವು ಎಷ್ಟು ಹುಷಾರಾಗಿದ್ರೂ ಕಷ್ಟನೇ, ಮಕ್ಕಳ ಹತ್ರ ಆಡ್ತಾ ಇರ್ತಾರೆ ಬಿಸಿಲಿಗೆ. ಈ ಥರ ಒಂದು ತಂಪಾಗಿರೋ ರೆಸಿಪೀಸ್ನ ಸಿಂಪಲ್ ಮೆಥಡಲ್ಲಿ ಆಗಾಗ ಮಾಡಿಟ್ರೆ ಚೆನ್ನಾಗಿರುತ್ತೆ. ಆ್ಯಕ್ಚುಲಿ ಇದು ಮಧ್ಯಾಹ್ನ ಮಾಡಬೇಕಿತ್ತು, ಬಟ್ ಲೇಟಾಗಿ ಸಂಜೆ ಮಾಡ್ತಾಯಿದ್ದೀನಿ. ಸೊ ಫ್ರೆಂಡ್ಸ್, ಇದು ಇವತ್ತಿನ ವ್ಲಾಗ್. ನಿಮಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ ಆ್ಯಂಡ್ ಕಾಮೆಂಟ್ಸ್ ಮಾಡಿ ಫ್ರೆಂಡ್ಸ್. ಬಾಯ್ ಬಾಯ್.